ವಿಜೇಂದ್ರ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ನಾನೇ ಆಯ್ಕೆ ಆಗ್ತೀನಿ ಎಂಬ ವಿಜೇಂದ್ರ ಹೇಳಿಕೆಗೆ ಯತ್ನಾಳ್ ಟಾಂಟ್ ಕೊಟ್ಟಿದ್ದಾರೆ. ಡಿಪಾಸಿಟ್ ಕಳೆದುಕೊಳ್ಳುವವನು ತಾನೇ ಗೆಲ್ತೀನಿ ಅಂತಾನೆ. ನಾವು ನಿಯೋಗ ಸಮೇತ ದೆಹಲಿಗೆ ಹೊರಟಿದ್ದೇವೆ. ತಟಸ್ಥ ಇದ್ದದ್ದು ನಿಷ್ಠಾವಂತಾಗಿ ಮತಾಂತರ ಆಗಿದ್ದಾರೆ. BY ವಿಜೇಂದ್ರ ಮುಂದುವರೆಸಿದ್ರೆ ರಾಜ್ಯದಲ್ಲಿ ಬಿಜೆಪಿ ಉಳಿಯೋದಿಲ್ಲ, ಎಲ್ಲ ಅಡ್ಜಸ್ಟ್ಮೆಂಟ್ ಇದೆ ಅಂತ ಯತ್ನಾಳ್ ಹೇಳಿದ್ದಾರೆ. ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್. ಸೊ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ತಂಡ ದೆಹಲಿಗೆ ಹೋಗುವ ವಿಚಾರ, ದೂರು ಕೊಡೋ ವಿಚಾರ, ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ಈ ಬಾರಿ ಚುನಾವಣೆ ನಡೆಸಿ ಅಲ್ಲಿ ಸ್ಪರ್ಧಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಯಾರಾದರೂ ನಾನೇ ತನ್ನಬೇಕಾಗ್ತೈತಿ. ಡಿಪಾಸಿಟ್ ಹೋಗೋವನು ಸಹಿತ ನಾನೇ ಆರಿಸಿ ಬರ್ತೀನಿ ತಾನ. ಮೊನ್ನೆ ಒಬ್ಬ ಸಿಕ್ಕಿದ್ದಲ್ಲಿ ಒಳ್ಳೆ ಹಿಂದಕ್ಕೆಲ್ಲೋ ಹೊಳೆ ನರಸೀಪುರನಾಗ BJP ಅಭ್ಯರ್ಥಿ ಆಗಿದ್ದತ್ತ. ಅವ್ನು ಹೇಳ್ದ, ಸರ್ ನಾನು ಬರೀ 500 ಅಂತರದಿಂದ ರೇವಣ್ಣವರು ನಾ ಸೋತೆ, ಮುಂದೆ ನನಗೆ ಗುರ್ತಾಗಲಿಲ್ಲ, ಬರೀ 500ನಾಗ ಸೋತೆ ಅಂತ ನಾ ಗಾಬರಿ ಆಗಿ ಕೇಳಿದೆ. ಹಿಂದ್ರಗಡೆ ಬಂದು ನಿಮ್ಮ ಇದ್ರಾಗ ಆನ್ಲೈನ್ದಾಗ ಚೆಕ್ ಮಾಡಿದೆ, ಅವ್ನು ತೊಗೋದೇ 500 ಓಟ್ ತೊಗೊಂಡಿದ್ದ. ಕೇಳಿದ್ರೆ ಹಂಗೆ ನಡೀತಿರ್ತಾವೆ. 3 ವಿಷಯ ಸ್ಪಷ್ಟ ಆಗಬೇಕಾಯ್ತು ಹೈಕಮಾಂಡ್ನಿಂದ. ಭ್ರಷ್ಟಾಚಾರ, ವ್ಯಕ್ತಿ, ಕುಟುಂಬವನ್ನು ದೂರಿಡಬೇಕು. ಕುಟುಂಬ ರಾಜಕಾರಣದಿಂದ BJP ದೂರಿಡಬೇಕು. ಹಿಂದುತ್ವ ರಹಿತವಾದಂಥ ನಾಯಕತ್ವ BJPಗೆ ಬೇಕಾಗಿದೆ. ಸಾಕೀಗ ಯಾರೂ ಹಿಂದುತ್ವ ರಕ್ಷಣೆ ಮಾಡಲಿಲ್ಲ. ಹಿಂದೂಗಳ ಕಾರ್ಯಕರ್ತರ ಕೊಲೆ ಆದರೆ ಯಾರೂ ಬರೀ ಕಠಿಣ ಕ್ರಮ ಅನ್ನೋದು ಬಿಟ್ಟರೆ ಈ ರಾಜ್ಯದಲ್ಲಿ ಏನೂ ಆಗಲಿಲ್ಲ. ಅದಕ್ಕೆ BJPಗೆ ಹೀನಾಯ ಸ್ಥಿತಿ ಆಯಿತು. ಅದಕ್ಕೆ ಕಾರಣ ಹಿಂದುತ್ವ ರಹಿತ ಕರ್ನಾಟಕದ ರಾಜಕಾರಣ. ನಾವೆಲ್ಲ ನಿಯೋಗ, ನಮ್ಮ ದೊಡ್ಡದು ಟೀಮ್ ಭಾಳ ದೊಡ್ಡದಾಗೈತೆ. ಎಲ್ಲ ತಟಸ್ಥ ಇದ್ದಿದ್ದು ನಿಷ್ಠಾವಂತ ಆಗಿದೆ, ಕನ್ವರ್ಟ್ ಆಗಿದೆ, ಮತಾಂತರ ಆಗಿದೆ. ನಿಷ್ಠಾವಂತ ಅವರೆಲ್ಲ ತಟಸ್ಥ ಅಂತೇಳಿ 2 ಕಡೆ ಆಟ ಆಡ್ತಿದ್ರು. ಈಗ ಗುರ್ತಾಯ್ತು ವಿಜೇಂದ್ರ ಮುಂದುವರ್ಸಿದ್ರೆ ಕರ್ನಾಟಕದಲ್ಲಿ ಹೀನಾಯ ಸ್ಥಿತಿಗೆ ಬರ್ತೀವಿ. ಅಡ್ಜಸ್ಟ್ಮೆಂಟ್ ಇದೆಯಲ್ರಿ. ನೋಡಿರಿ, ಯಾರಾದರೂ ನಾನೇ ತನ್ನಬೇಕಾಗ್ತೈತಿ.